ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ 5 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ದಿನ 5 ಕ್ವಶನ್ ಸಾಲ್ವ್ ಮಾಡ್ತಾ ಹೋದ್ರೆ ನಾಲೆಜ್ ಇಂಪ್ರೂವ್ ತಾನೇ ಆಗ್ತದಲ್ಲ. ರೈಟ್. ದ ವೆಲಾಸಿಟಿ ಕಾಂಪೋನೆಂಟ್ ಆಫ್ 2 ಡೈಮೆನ್ಷನಲ್ ಪ್ಲೇನ್ ಮೋಷನ್ ಆಫ್ ಫ್ಲೂಯಿಡ್ ಯು ಕೊಟ್ಟಿದಾರ, ವಿ ಕೊಟ್ಟಿದಾರ. ಏನ್ ಕೇಳಿದಾರ? ಕರೆಕ್ಟ್ ಸ್ಟೇಟ್ಮೆಂಟ್ ಏನ್ ಕೇಳ್ಬೇಕಂತವ್ರು, ಫ್ಲೂಯಿಡ್ ಈಸ್ ಇನ್ಕಾಂಪ್ರೆಸಿಬಲ್ ಐತಿ, ಫ್ಲೋ ಈಸ್ ಇರ್ರೋಟೇಷನಲ್ ಐತಿ, ಇನ್ಕಾಂಪ್ರೆಸಿಬಲ್, ರೊಟೇಷನಲ್, ಕಾಂಪ್ರೆಸಿಬಲ್, ಇರ್ರೋಟೇಷನಲ್, ಕಾಂಪ್ರೆಸಿಬಲ್, ರೊಟೇಷನಲ್. ಓಕೆ, ಇವು ಎರಡರೊಳಗೆ ಅಡ್ಡಾಡ್ಬೇಕು ಈಗ ನಾವು. ಓಕೆ, ಯು ವಿ ಕೊಟ್ಟಾಗ ವಾಟ್ ಇಸ್ ದ ಕಂಡೀಷನ್ ಫಾರ್ ಕಂಟಿನ್ಯೂಟಿ? ಕಾಂಪ್ರೆಸಿಬಲ್, ಇನ್ಕಾಂಪ್ರೆಸಿಬಲ್ ಅಂದ್ರೆ ಕಂಟಿನ್ಯೂಟಿ ನೆನ್ಪಿಟ್ಕೊಡ್ರಿ. ಇನ್ಕಾಂಪ್ರೆಸಿಬಲ್ ಅಂದ್ರೆ ಏನು? ಕಂಟಿನ್ಯೂ. ಓಕೆ, ಕಂಟಿನ್ಯೂಟಿ ಇಕ್ವೇಶನ್ ಏನೈತೆ ಯು ಕೊಟ್ಟಾಗ? ಫಸ್ಟ್ ಏನ್ ಮಾಡೋಣ, ಇದ್ರೊಳಗಡೆ ಟಿ ಅದಾವನ್ ನೋಡು. ಟಿ ಅದಾವನ ಇದ್ರೊಳಗೆ? ಇಲ್ಲ, ಇದ್ರೊಳಗೆ ಟಿ ಐತೆನ? ಇಲ್ಲ. ಹಂಗಾದ್ರೆ ಲಾಸ್ಟ್ನೇದ್ ಇರ್ತಲ್ಲ ಟಿ ಟರ್ಮ್, ಬಿಟ್ಬಿಡ್ ಬಂದು ಹೇಳಿ ಏನಾಗುತ್ತಾ? ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಡೋ ವಿ ಬೈ ಡೋ ವೈ ಈಕ್ವಲ್ ಟು 0. ಇದೇನಿದು? ಇನ್ಕಾಂಪ್ರೆಸಿಬಲ್ ಕಂಡೀಷನ್. ಇರ್ರೋಟೇಷನಲ್ ಕಂಡೀಷನ್ ಏನು ಹೇಳ್ರಿ? ಇರ್ರೋಟೇಷನಲ್ ಕಂಡೀಷನ್ ಒಮೆಗಾ ಜೆಡ್ is equal to 1/2 into dou v by dou x minus dou u by dou y. ಇವು ಮೇಲ್ಗಡೆ ಹೋಗಿ ನೋಡ್ಕೊಡ್ರಿ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದೊಳಗೆ ಎಲ್ಲ ಫಾರ್ಮುಲಾಗಳನ್ನ ಬರ್ಸಿವಿ, ಫ್ಯಾಮಿಲಿಯರ್ ಆಗಿವಿ ಈಗ. ರೈಟಾ? ಓಕೆ, ಈಗ ನಮ್ಗೆ ಯು ಎಷ್ಟು ಕೊಟ್ಟಾರ ನೋಡು. ವಾಟ್ ಈಸ್ ಯುವರ್ ಯು ವ್ಯಾಲ್ಯೂ? y cube by 3 plus 2x minus x square y. ಹೇಳ್ತೀರಿ? y cube by 3 y cube by 3 plus 2x minus x square y. ಇದು u ಆಯ್ತು. ಹಂಗ v ಹೇಳ್ರಿ? x y square minus y minus x cube by 3. ಓಕೆ, ನಮಗೇನ್ ಮಾಡ್ಬೇಕೀಗ? u ನ ವಿತ್ ರೆಸ್ಪೆಕ್ಟ್ ಟು x ಲೇ ಹೇಳ್ರಿ. u ವಿತ್ ರೆಸ್ಪೆಕ್ಟ್ ಟು x 1 0 ಆಯ್ತಾ, ಪ್ಲಸ್ 2 ಆಯ್ತಾ, ಮೈನಸ್ 2xy ಆಯ್ತು. u ನ ವಿತ್ ರೆಸ್ಪೆಕ್ಟ್ ಟು y ಹೇಳ್ರಿ. y ಹೇಳಿದ್ರೆ ಅಂತ 3y ಸ್ಕ್ವೇರ್ ಬೈ 3 ಆಯ್ತಾ, ಪ್ಲಸ್ 0 ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಹಂಗ ಯು ವಿ ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹೇಳ್ರಿ. y ಸ್ಕ್ವೇರ್ 0 ಮೈನಸ್ 3x ಸ್ಕ್ವೇರ್ ಬೈ 3 ಆಯ್ತು. ವಿ ನ ವಿತ್ ರೆಸ್ಪೆಕ್ಟ್ ಟು y ಹೇಳು. 2xy ಮೈನಸ್ 1 0 ಆಯ್ತು. ಓಕೆ, ಇವನ್ ಸಬ್ಸ್ಟಿಟ್ಯೂಟ್ ಮಾಡಿ. 1 ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಂತ, ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರ u ವಿತ್ ರೆಸ್ಪೆಕ್ಟ್ ಟು x ಏನೇನದವ? 2 ಮೈನಸ್ 2xy. v ವಿತ್ ರೆಸ್ಪೆಕ್ಟ್ ಟು y ಏನೈತೆ? ಮೈನಸ್ ಅಲ್ಲ ಪ್ಲಸ್ 2xy ಮೈನಸ್ 1 ಈಕ್ವಲ್ ಟು 0. ಆನ್ಸರ್ ಎಷ್ಟು ಬಂತು? ಇಲ್ಲೇನ ತಪ್ಪು ಮಾಡಿ ನೋಡಿ. ಇಲ್ಲಿ ಇಕ್ವೇಶನ್ ತಪ್ಪು ಕೊಟ್ರೆ ನೋಡು. ಇಪ್ಪತ್ತೊಂದಲ್ಲ, ಇದು 2y, ಇದು ಮೈನಸ್ ಇದು 2, ಇದು xy ಸ್ಕ್ವೇರ್ ಮೈನಸ್ 2y ಮೈನಸ್ x ಕ್ಯೂಬ್ ಬೈ 3. ದೇರ್ ಫೋರ್ ಇದು ಇಲ್ಲಿ 2 ಬರ್ತೈತಿ, ದೇರ್ ಫೋರ್ ಇದು ಇಲ್ಲಿ 2 ಬರ್ತದೆ, ಕ್ಯಾನ್ಸಲ್ ಅದು ಓಸು. ದೇರ್ ಫೋರ್ ಆನ್ಸರ್ 0 ಈಕ್ವಲ್ ಟು 0. ನೋಡು, ಕರೆಕ್ಟ್ ಬರ್ಕೋಬೇಕು, ಇಲ್ಲಾಂದ್ರೆ ಮತ್ತೆ ಬೇರೆ ಆಪ್ಷನ್ ಹಾಕಿ ಬರ್ತೀರಿ. 0 ಆಯ್ತಂದ್ರೆ ಅರ್ಥ ಆಯ್ತು ಏನಿದು? ಇದು ಇನ್ಕಾಂಪ್ರೆಸಿಬಲ್ ಅಂತ ಅರ್ಥ ಆಯ್ತಿದ್ದು. ಇಲ್ಲಾಂದ್ರೆ ನಿಮ್ಗೆ ಏನಾಕಿತ್ತದು? ಕಾಂಪ್ರೆಸಿಬಲ್ ಆಕಿತ್ತಿದ್ದು. ಹುಷಾರಿರಿ. ನೆಕ್ಸ್ಟ್ ಈ ಕಡೆ ಬರ್ರಿ. ಈಗ ಈ ಇಕ್ವೇಶನ್ ಟ್ರೈ ಮಾಡ್ರಿ. ಈ ಇಕ್ವೇಶನ್ ಟ್ರೈ ಮಾಡಿದ್ರೆ ಹಾಫ್ ಇಂಟು ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎಲ್ಲೈತಿ, ಇಲ್ಲೈತಿ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಕರೆಕ್ಟಾ? ಮೈನಸ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಅಂದ್ರೆ ಏನೈತೆ ನೋಡು, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೇಮ್ ಆಯ್ತಲ್ಲ, ಕ್ಯಾನ್ಸಲ್ ಅದು. ದೇರ್ ಫೋರ್ 0. ಹಂಗಾರೆ ಇದನ್ನು 0 ಬಂತಂದ್ರೆ ಇದು ಇರ್ರೋಟೇಷನಲ್. ಎರಡು ಬಂದು, ಇನ್ಕಾಂಪ್ರೆಸಿಬಲ್, ಇರ್ರೋಟೇಷನಲ್. ದೇರ್ ಫೋರ್ ದ ಆಪ್ಷನ್ ಈಸ್ ದ ಫ್ಲೋ ಈಸ್ ಇನ್ಕಾಂಪ್ರೆಸಿಬಲ್ ಅಂಡ್ ಇರ್ರೋಟೇಷನಲ್. ಆಪ್ಷನ್ ಎ.
ರೈಟಾ? ಮುಂದೋಗೋಣ. ನೆಕ್ಸ್ಟ್ ಕ್ವಶನ್. ಅ ಫ್ಲೋ ಫೀಲ್ಡ್ ಯು ಕೊಟ್ಟಿದ್ರ, ವಿ ಕೊಟ್ಟಿದ್ರ, ಡಬ್ಲ್ಯೂ ಕೊಟ್ಟಿದ್ರ, ವ್ಯಾಲ್ಯೂ ಆಫ್ ಅ ಜೆಡ್ ಕಾಂಪೋನೆಂಟ್ ಆಫ್ ಆಂಗುಲರ್ ವೆಲಾಸಿಟಿ ಅಪ್ ಟು 2 decimals at this one. ಓಕೆ, ಡೈರೆಕ್ಟ್ ಹೇಳ್ಬಿಟ್ಟೆ ನೋಡವ, ಭಾಳ ಈಸಿ ಐತಿ. ಆಂಗುಲರ್ ವೆಲಾಸಿಟಿ ಜೆಡ್ ಕಾಂಪೋನೆಂಟ್ ಒಳಗೆ ಬೇಕಂತ ಅಂದ್ರೆ ಏನು? ಒಮೆಗಾ ಜೆಡ್ ಫಾರ್ಮುಲಾ ಏನು? ಹಾಫ್ ಇಂಟು ಡೋ ವಿ ಬೈ ಡೋ ಎಕ್ಸ್ ಮೈನಸ್ ಡೋ ಯು ಬೈ ಡೋ ವೈ. ಓಕೆ ಮಾಡ್ರಿ. ಈಗ ಹಾಫ್ ಇಂಟು ಯು ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎಷ್ಟಾಗುತ್ತಾ? ಮೈನಸ್ ವೈ. ನೆಕ್ಸ್ಟ್ ಮೈನಸ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಏನಾಗುತ್ತಾ? 2y ಆಗ್ತದೆ. ದೇರ್ ಫೋರ್ ಈಗ ಇದ್ರೊಳಗಡೆ ಎಕ್ಸ್ ವೈ ಜೆಡ್ ವ್ಯಾಲ್ಯೂ ಹಾಕ್ರಿ. ಎಕ್ಸ್ ಇಕ್ವಲ್ ಟು 0 ಹಾಕ್ಬೇಕು, ವೈ ಇಕ್ವಲ್ ಟು -1 ಹಾಕ್ಬೇಕು. ಎಷ್ಟಾಗುತ್ತಾ? -1/2. ವೈ ಇಕ್ವಲ್ ಟು -1 ಹಾಕಿದ್ರೆ 1, -2 ಇಂಟು -1. ದೇರ್ ಫೋರ್ 2 3 ಆಯ್ತಾ? -3/2 ಇಸ್ ದ ಕರೆಕ್ಟ್ ಆನ್ಸರ್. ಅಲ್ಲ, ಮೈನಸ್ ಆಫ್ ಮೈನಸ್ ಬರ್ತಾನ. ಮೈನಸ್ ಪ್ಲಸ್ ಬರ್ತಾ ಆನ್ಸರ್, ಹೌದಲ್ಲ? -1/2 ಅಲ್ಲ, ಏನಪ್ಪ ಇದು ಮೈನಸ್ ಇಲ್ಲಲ್ಲ, ಕರೆಕ್ಟ್. ದೇರ್ ಫೋರ್ 1.5 ಅಥವಾ 3/2. ರೈಟ್. ನೆಕ್ಸ್ಟ್ ಕ್ವಶನ್. The velocity field in a flow stream is given by v is equal to ಇಷ್ಟು, v equal to ಇಷ್ಟು ದೊಡ್ಡ ಇಕ್ವೇಶನ್. The acceleration of the fluid, ಓಹೋ ಭಾಳ ದೊಡ್ಡದೈತಿ ನೋಡಿ, ಬರ್ಕೊಡ್ರಿ. ಅಂದ್ರೆ ನಮಗೆ ಪೂರ ಪ್ರಾಕ್ಟೀಸ್ ಮಾಡ್ಸಕತ್ತೇನೆ ಅಣ್ಣ. ಓಕೆ, ಬರೀ ಅದು ಇಕ್ವೇಶನ್ ಏನದು? v equal to 2i ಪ್ಲಸ್ x ಪ್ಲಸ್ ವೈ ಜೆ ಪ್ಲಸ್ ಎಕ್ಸ್ ವೈ ಜೆಡ್ ಕೆ. ಓಕೆ, ಇರಲಿ. ನೆಕ್ಸ್ಟ್ ಇದನ್ನ ಹೇಳ್ರಿ. ಈಗ ಏನಂತ? ಯು ಅಂದ್ರೆ ಎಷ್ಟು? 2. ವಿ ಅಂದ್ರೆ ಎಷ್ಟು? ಎಕ್ಸ್ ಪ್ಲಸ್ ವೈ. ಜೆಡ್ ಅಂದ್ರೆ ಎಷ್ಟು? ಅಲ್ಲ, ಡಬ್ಲ್ಯೂ ಅಂದ್ರೆ ಎಷ್ಟು? ಎಕ್ಸ್ ವೈ ಜೆಡ್. ಓಕೆ, ಏನು ಕೇಳ್ಯಾರ ಅವರು? ಆಕ್ಸಲರೇಷನ್ ಕೇಳ್ಯಾರ. ಆಕ್ಸಲರೇಷನ್ ಕೇಳ್ಬೇಕಂದ್ರೆ ಅದ್ರೊಳಗಡೆ ಏನು ಬರ್ತಾವ? ಯು ಎಕ್ಸ್ ವೈ ಜೆಡ್ ಅವೆಲ್ಲ ಬರ್ತಾವ, ಹೌದಲ್ಲ? ಹಂಗ ಯು ನ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತಾ? 0. ಯು ನ ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತಾ? 0. ಯು ನ ಜೆಡ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತಾ? 0. ಹೌದಲ್ಲ? ಓಕೆನಾ? ಓಕೆ. ನೆಕ್ಸ್ಟ್ ಯು ಅಂತ 2 ಅದ. ಓಕೆ, ವಿ ನ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತಾ? ವಿ ನ ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತಾ? 1. ವಿ ನ ಜೆಡ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರ್ತಾನೆ 0. ಡಬ್ಲ್ಯೂ ನ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತಾ? ಎಕ್ಸ್ ವೈ ಜೆಡ್. ಡಬ್ಲ್ಯೂ ನ ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತಾ? ಎಕ್ಸ್ ಜೆಡ್. ಡಬ್ಲ್ಯೂ ನ ಜೆಡ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರ್ತಾ? ಎಕ್ಸ್ ವೈ. ಪಾಯಿಂಟ್ಸ್ ಏನು ಕೊಟ್ಟರೆ ಅವರು? ಪಾಯಿಂಟ್ ಏನು ಕೊಟ್ಟರೆ? 1 1 2 ಕೊಟ್ಟರೆ, ಹೌದಾ? ಓಕೆ, ಯು ಎಟ್ 1 1 2 ದೊಳಗೆ ಎಷ್ಟು ಬರ್ತಾನೆ ಸರ್? 2 ಬರ್ತ. ವಿ ಇನ್ 1 1 2 ದೊಳಗೆ ಎಷ್ಟು ಬರ್ತಾನೆ ಸರ್? 1 ಪ್ಲಸ್ 1 2 ಬರ್ತದೆ. ಡಬ್ಲ್ಯೂ ಎಟ್ 1 1 2 ದೊಳಗೆ ಎಷ್ಟು ಬರ್ತಾನೆ ಸರ್? 1 ಇಂಟು 1 ಇಂಟು 2 2 ಬರ್ತದೆ. ಈಗ ನಮಗೆ ಎ ಎಕ್ಸ್ ಫಾರ್ಮುಲಾ ಹೇಳ್ರಿ. ಹೇಳ್ರಿ ಎ ಎಕ್ಸ್. ನಾ ಬಾಯಲ್ಲಿ ಹೇಳ್ಕೊಂತೋಕಿನಿ, ಸಬ್ಸ್ಟಿಟ್ಯೂಟ್ ಡೈರೆಕ್ಟ್ ಮಾಡ್ತೀನಿ, ರೈಟಾ? ಬರಂಗಿಲ್ಲ, ಬರಲೇನಾ? ಬರ್ಬಿಡು. ಯು ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವಿ ಇಂಟು ಡೋ ಯು ಬೈ ಡೋ ವೈ ಪ್ಲಸ್ ಡಬ್ಲ್ಯೂ ಇಂಟು ಡೋ ಯು ಬೈ ಡೋ ಜೆಡ್ ಪ್ಲಸ್ ಡೋ ಯು ಬೈ ಡೋ ಟಿ. ಟಿದ ಟರ್ಮ್ ಯಾವಿಲ್ಲ, ಇಂಥದ್ದು ಬರೆಯಕ್ಕೆ ಹೋಗಲ್ಲ. ನೆಕ್ಸ್ಟ್ ಅದು ಯು ಅಂದ್ರೆ ಎಷ್ಟು? 2. ಇದು ಎಷ್ಟು? 0. ಇದು ಎಷ್ಟು? 2. ಇದು ಎಷ್ಟು? 0. ಇದು ಎಷ್ಟು? 2. ಇದು ಎಷ್ಟು? 0. ಇದು ಎಷ್ಟು? 0. ಎ ಎಕ್ಸ್ 0 ಆಯ್ತು. ಎ ವೈ
ಎ ವೈಗೆ ಬರೀರಿ. ಮತ್ತೇನೀಗ ಯು ಇಂಟು ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ವಿ ಇಂಟು ಡೋ ವಿ ಬೈ ಡೋ ವೈ ಪ್ಲಸ್ ಡಬ್ಲ್ಯೂ ಇಂಟು ಡೋ ವಿ ಬೈ ಡೋ ಜೆಡ್. ಓಕೆ, ಯು ಎಷ್ಟು? 2. ಇದು ಎಷ್ಟು? ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1 ಪ್ಲಸ್ 2 ವಿ ವಿತ್ ರೆಸ್ಪೆಕ್ಟ್ ಟು ವೈ 1 ಪ್ಲಸ್ ಡಬ್ಲ್ಯೂ 2 ವಿ ವಿತ್ ರೆಸ್ಪೆಕ್ಟ್ ಟು ಜೆಡ್ 0 ಈಕ್ವಲ್ ಟು 2 4 4 ಎ ಎಕ್ಸ್ ಎಷ್ಟು ಬಂತು? ಎ ವೈ ಎಷ್ಟು ಬಂತು? 4. ನೆಕ್ಸ್ಟ್ ಎ ಜೆಡ್ಗೆ ಎ ಜೆಡ್ ಈಕ್ವಲ್ ಟು ಯು ಇಂಟು ಡೋ ಡಬ್ಲ್ಯೂ ಬೈ ಡೋ ಎಕ್ಸ್ ಪ್ಲಸ್ ವಿ ಇಂಟು ಡೋ ಡಬ್ಲ್ಯೂ ಬೈ ಡೋ ಜೆಡ್ ವೈ ಪ್ಲಸ್ ಡಬ್ಲ್ಯೂ ಇಂಟು ಡೋ ಡಬ್ಲ್ಯೂ ಬೈ ಡೋ ಜೆಡ್ 2 ಇಂಟು ಡಬ್ಲ್ಯೂ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೊಳಗೆ ಹಾಕಿಲ್ಲಲ್ಲ ನಾವಿನ್ನ, ಇದನ್ನ ಹಾಕ್ರಿ. ಇವೆಲ್ಲ ಆನ್ಸರ್ ಬಂದ್ವು, ಅದಕ್ಕೆ ಇದು ಬಂದಿದ್ದಿಲ್ಲ. ಇದು 1, 1, 2 ಎಷ್ಟಾಗುತ್ತೆ? 2 ಆಗುತ್ತೆ. ಇದು 1, 1, 2 ಒಳಗೆ ಎಷ್ಟಾಗುತ್ತೆ? 1 2 2 ಆಗುತ್ತೆ. ಇದು 1, 1, 2 ಎಷ್ಟಾಗುತ್ತೆ? ಇದು 1 ಆಗುತ್ತೆ. ದೇರ್ಫೋರ್ ಇದು 2 ಪ್ಲಸ್ 2 ಇಂಟು ಇದು 2, ಇದು ಪ್ಲಸ್ 2 ಇಂಟು ಇದು 1. ಆನ್ಸರ್ 4 4 8 8 2 10. Therefore, the final answer A is equal to square root of 0 square plus 4 square plus 10 square. Answer. ತಡಿ, ಆಪ್ಷನ್ ಏನು ಕೊಟ್ಟಾರನ ಕೇಳ್ಯಾರ. ಹಿಂಗೆ ಕೇಳ್ಯಾರ ಅವ್ರು, ಬೇಡ ಮಾಡ್ಬೇಡ, ಹಿಂಗೆ ಕೇಳ್ಯಾರ ಅವ್ರು. ಯಾವ್ದು ಬರ್ತಿದ್ರಾಗ? 0i ಪ್ಲಸ್ 4j ಪ್ಲಸ್ 10k. ಯಾವ್ದು ಆನ್ಸರ್? ಡಿ ಆಪ್ಷನ್. ಓಕೆ, ರೈಟ್. ನೆಕ್ಸ್ಟ್ ಒನ್. ಓಕೆ, ಇದು ಭಾಳ ಚಂದ ಐತೆ ನೋಡಿ ಕ್ವಶನ್ ಇದು. The uniform flow with the velocity u makes an angle theta with y axis as shown in the figure. Okay. Then the velocity potential ಎಷ್ಟು? phi ಎಷ್ಟು ಅಂತ ಕೇಳ್ಯಾರ. ಓಕೆ, ನೋಡಕ್ ಭಾಳ ಸಣ್ಣದೈತಿ, ದೊಡ್ಡದೈತಿ ಇಕ್ವೇಶನ್. ಈ ನೋಡು ಹೆಂಗ್ ಕೊಟ್ಟಾರ ಅಂದ್ರೆ ಇವರು ವಿ ಹಿಂಗ್ ಕೊಟ್ಟಾರ ಅವರು. ಹಾಗಾದ್ರೆ ವಿ ಹೆಂಗ್ ಕೊಟ್ಟಿದ್ರೆ ಅದು ಎಕ್ಸ್ ಕಾಂಪೋನೆಂಟ್ ಒಳಗೆ ವಿ ಏನಾಗ್ತೈತೆ? ಯು ಏನಾಗ್ತೈತಿ? ಇದು ಯು ಈಕ್ವಲ್ ಟು ಯು ಎಕ್ಸ್ ಈಕ್ವಲ್ ಟು ಅಥವಾ ಯು ಈಕ್ವಲ್ ಟು ಯು ಕಾಸ್ ಥೀಟಾ ಸೈನ್ ಥೀಟಾ ಆಕೈತಿ. ಹಾಗಾದ್ರೆ ಇದು ಏನಾಗ್ತೈತಿ? ಇದು ವಿ ಏನಾಗ್ತದ? ವಿ ಈಕ್ವಲ್ ಟು ಯು ಸೈನ್ ಕಾಸ್ ಥೀಟಾ ಆಕೈತಿ. 2 ಡೈಮೆನ್ಷನಲ್ ಇರೋದ್ರಿಂದ ಡಬ್ಲ್ಯೂ ಏನಕ್ಕೈತಿ? 0 ಆಕೈತಿ. ಬರಿಬೋದಾ? ಓಕೆ, ಹಾಗಾದ್ರೆ ಇವು ಸರಿ ಹೆಂಗ್ ತಿಳಿತೈತ್ರಿ ನಿಮ್ಗ ಅಂತಂದ್ರ ನಾವು ಈ ಆಪ್ಷನ್ ನೋಡಿ ತಿಳ್ಕೊಬೇಕು ಇವನ್ನೆಲ್ಲ. ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಬರಾಕತ್ತದ, ಎಕ್ಸ್ ವೈಗೆ ಅವೆಲ್ಲ ಮಲ್ಟಿಪ್ಲೈ ಆಗತ್ತವ ಅಂತಂದ್ರ ತಿಳ್ಕೊಂಬಿಡ್ಬೇಕು ನಮಗಿದು ಏನೋ ಒಂದು ಹಿಂಗ ಮಾಡಂಗ ಐತಿ ಅಂತೇಳಿ. ಯಾಕಂದ್ರೆ ಅವು ತಲೆಗೆ ಒಳಂಗಿಲ್ಲ, ಅಲ್ಲಿ ಎಕ್ಸಾಮ್ನಾಗ ಭಾಳ ಪ್ರಾಕ್ಟೀಸ್ ಮಾಡಿದಾಗ ಒಳಿತಿರ್ತಾವ. ಓಕೆ, ಏನಂತ? ಯು ಈಕ್ವಲ್ ಟು ಏನಂತ? ಯು ಸೈನ್ ಥೀಟಾ. ವಿ ಈಕ್ವಲ್ ಟು ಏನೈತಿ? ಯು ಕಾಸ್ ಥೀಟಾ. ಓಕೆ, ವೆಲಾಸಿಟಿ ಪೊಟೆನ್ಷಿಯಲ್ ಫಂಕ್ಷನ್ ಫೈ ಅಂದ್ರೆ ಏನು? ಡೆಫಿನಿಷನ್ ಏನೈತಿ? ವಾಟ್ ಇಸ್ ಫೈ ಡೆಫಿನಿಷನ್? ಡೋ ಫೈ ಬೈ ಡೋ ಎಕ್ಸ್ ಗಿವ್ಸ್ ಮೈನಸ್ ಯು. ಹೌದಾ? ಮತ್ತೆ ಇನ್ನೊಂದು ಏನೈತಿ? ಡೋ ಫೈ ಬೈ ಡೋ ವೈ ಗಿವ್ಸ್ ಮೈನಸ್ ವಿ. ಇದು ಡೆಫಿನಿಷನ್. ಇದು ಈ ಡೆಫಿನಿಷನ್ ಪ್ರಕಾರ ಏನಾಗುತ್ತೆ ನೋಡು, ಡೋ ಫೈ ಬೈ ಡೋ ಎಕ್ಸ್, ಡೋ ಫೈ ಈಕ್ವಲ್ ಟು ಮೈನಸ್ ಯು ಮೈನಸ್ ಕ್ಯಾಪಿಟಲ್ ಯು ಸೈನ್ ಥೀಟಾ ಇಂಟು ಡೋ ಎಕ್ಸ್. ಹಾಗಾದ್ರೆ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರ್ತೈತಿ? ಇದು ಇಂಟಿಗ್ರೇಟ್ ಮಾಡಿದ್ರೆ ಏನಂತ? ಫೈ ಈಸ್ ಈಕ್ವಲ್ ಟು ಮೈನಸ್ ಯು ಸೈನ್ ಥೀಟಾ ಇಂಟಿಗ್ರೇಷನ್ ಇಸ್ ಮೈನಸ್ ಕಾಸ್ ಥೀಟಾ. ಸಾರಿ ಸೈನ್ ಥೀಟಾ ಇಂಟಿಗ್ರೇಷನ್ ಅಲ್ಲದು. ಇದು ವಿತ್ ರೆಸ್ಪೆಕ್ಟ್ ಟು ಏನು ಮಾಡಕತ್ತೀವಿ ನಾವು? ಎಕ್ಸ್ ಮಾಡಕತ್ತೀವಿ, ಇದೆಲ್ಲ ಬರಂಗಿಲ್ಲ. ಹಾಗಾಗಿ ಡೈರೆಕ್ಟ್ ಬರಿ ಮೈನಸ್ ಯು ಸೈನ್ ಥೀಟಾ ಎಕ್ಸ್ ಇಂಟಿಗ್ರೇಷನ್
ಡೋ ಎಕ್ಸ್ ಇಂಟಿಗ್ರೇಷನ್ ಎಕ್ಸ್. ಓಕೆ, ಇದು ಬಂತು. ಪ್ಲಸ್ ಸಿ ಬರಿತೀನಿ. ನೆಕ್ಸ್ಟ್ ಇಲ್ಲಿ ಬರೋಣ, ಇದು 5 ಆಯ್ತು. ಈ ಕಡೆಗೆ ಒಂದು 5 ಬರ್ತೈತಿ. ಏನು ಬರ್ತದ? ಡೋ 5 ಇಸ್ ಈಕ್ವಲ್ ಟು ಮೈನಸ್ ಯು ಕಾಸ್ ಥೀಟಾ, ಯು ಕಾಸ್ ಥೀಟಾ ಮತ್ತೆ ಡೋ ವೈ ಇಸ್ ಈಕ್ವಲ್ ಟು ಮೈನಸ್ ಯು, ಇದಕ್ಕೆ ಇಂಟಿಗ್ರೇಟ್ ಮಾಡ್ತೀನಿ. ಇಂಟಿಗ್ರೇಟ್ ಮಾಡಿದಾಗ ಮೈನಸ್ ಯು ಕಾಸ್ ಥೀಟಾ ಇಂಟು ವೈ. ಇದಕ್ಕೂ ಒಂದು ಪ್ಲಸ್ ಸಿ ಬರ್ತೈತಿ. ಬಟ್ ಇಲ್ಲಿ ಹುಷಾರಾಗಿರ್ಬೇಕು, ಏನಂತಂದ್ರೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಒಳಗಡೆ ಸಿ ಅಂತ ಬರೆಯಂಗಿಲ್ಲ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ನು, ಪಾರ್ಷಿಯಲ್ ಇಕ್ವೇಷನ್ ಇಂಟಿಗ್ರೇಷನ್ ಒಳಗಡೆ ಸಿ ಅಂತ ಬರೆಯಂಗಿಲ್ಲ. ಯಾಕೆ ಬರೆಯಂಗಿಲ್ಲ ನೋಡಿಲಿ, ಎಕ್ಸ್ಲೇ ಇಂಟಿಗ್ರೇಟ್ ಮಾಡಬೇಕಾದಾಗ ವೈ ಇಸ್ ಅ ಕಾನ್ಸ್ಟೆಂಟ್, ವೈಲೇ ಇಂಟಿಗ್ರೇಟ್ ಮಾಡಬೇಕಾದಾಗ ಎಕ್ಸ್ ಇಸ್ ಅ ಕಾನ್ಸ್ಟೆಂಟ್. ದೇರ್ ಫೋರ್ ವಿ ಹ್ಯಾವ್ ಅ ಟೆಂಡೆನ್ಸಿ ಟು ರೈಟ್ ದಿಸ್ ಒನ್ ಎಸ್ ಸಿ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಅಂತಾರೆ. ಇದಕ್ಕೆ ಸಿ ಆಫ್ ಎಕ್ಸ್ ಅಂತಾರೆ. ಇದಕ್ಕೆ ಸಿ ಆಫ್ ವೈ ಅಂತ ಬರಿಬೇಕು. ಯಾವಾಗಲೂ ಹಿಂಗೆ ಬರಿಬೇಕು, ತಿಳಿತಾವ? ಹಂಗೆ ಬರೆಯೋ ಪ್ರಾಕ್ಟೀಸ್ ಇಟ್ಕೋಬೇಕು ಮ್ಯಾಥ್ಸ್ ಒಳಗೆ. ಈಗ ಹಂಗಿದ್ದಾಗ ಇವೆರಡು ಕಂಡೀಷನ್ಸ್ನ ನೋಡಿದಾಗ ನಿಮ್ಗೆ ಏನು ಗೊತ್ತಾಗುತ್ತೆ ಗೊತ್ತೇನು? ಇದು ನೋಡಿ, ಇದನ್ನೂ ಫೈನೇ, ಇದನ್ನೂ ಫೈನೇ, ಎರಡೂ ಫೈನೇ ಅದಾವ. ನನಗಿಲ್ಲಿ ಫಂಕ್ಷನ್ ಆಫ್ ಎಕ್ಸ್ ಬೇಕು, ಅದನ್ನ ನಾನು ಏನು ಮಾಡ್ತೀನಿ, ಸರಿ ಇದು ಎಕ್ಸ್, ಇದು ಫಂಕ್ಷನ್ ಅಲ್ಲ, ಉಲ್ಟಾ ಬರಿಬೇಕು. ಸರಿ ಉಲ್ಟಾ ಬರಿಬೇಕು. ಏನು ಬರಿಬೇಕು? ಎಕ್ಸ್ಲೇ ಡಿಫ್ರೆನ್ಶಿಯೇಟ್ ಮಾಡುವಾಗ ಎಕ್ಸ್ಲೇ ಇಂಟಿಗ್ರೇಟ್ ಮಾಡಬೇಕು. ವೈ ಏನಿದು ಕಾನ್ಸ್ಟೆಂಟ್ ಅಲ್ಲ, ಸಿ ಆಫ್ ವೈ ಇಲ್ಲಿ ಬರಿಬೇಕು. ಇದು ವೈಲಿ ಇಂಟಿಗ್ರೇಟ್ ಮಾಡ್ಬೇಕಾದ ಎಕ್ಸ್ ಏನು ಕಾನ್ಸ್ಟೆಂಟ್ ಅಲ್ಲ, ಅದಕ್ಕೆ ಸಿ ಆಫ್ ಎಕ್ಸ್ ಬರಿಬೇಕು. ಹಂಗಾದಾಗ ಈ ಇವೆರಡು ಇಕ್ವೇಶನ್ ಸರಿಯಾಗಿ ನೋಡಿದ್ರಿ ಅಂತ ನಿಮ್ಗೊಂದು ತಿಳಿತದೆ. ಸಿ ಆಫ್ ವೈ ಅನ್ನಕತ್ತದ, ದಿಸ್ ಈಸ್ ಅ ಕಂಪ್ಲೀಟ್ಲಿ ಅ ಫಂಕ್ಷನ್ ಆಫ್ ವೈ ಅದ. ಹಂಗಾರೆ ಸಿ ಆಫ್ ಎಕ್ಸ್ ಅನ್ನಕತ್ತದ, ಹಂಗಾರೆ ಇದು ಕಂಪ್ಲೀಟ್ಲಿ ಫಂಕ್ಷನ್ ಆಫ್ ಎಕ್ಸ್ ಅದ. ಹಂಗಾರೆ ನಾನು ಫೈ ಏನು ತಿಳಿತದೆ ಅಂತಂದ್ರೆ, ನೀ ಏನಾರ ಬರ್ಕೋ, ಇದ್ರದಿಂದ ಡಿರೈವ್ ಮಾಡ್ತೀನಿ ಅಂದ್ರೆ ಮೈನಸ್ ಯು ಸೈನ್ ಥೀಟಾ ಪ್ಲಸ್ ಸಿ ಆಫ್ ವೈ, ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಮೈನಸ್ ಯು ಕಾಸ್ ಥೀಟಾ. therefore your answer is minus u, sorry x ಐತಿ, ಇಲ್ಲಿ y ಐತಿ, ಮೈನಸ್ ಯು. ಇದನ್ನ ನೋಡ್ಕೊಂಬಿಡಿ, ಆಪ್ಷನ್ ಯಾವ್ದೈತೆ ಅಂತ ನೋಡ್ಕೊಂಬಿಡಿ. therefore ಪ್ಲಸ್ ಆರ್ ಮೈನಸ್ ಯು ಹೊರಗಡೆ ಕಾಮನ್ ತೆಗಿ. ಹೊರಗಡೆ ಕಾಮನ್ ತೆಗೆದ್ರೆ ಡಿ ಆಪ್ಷನ್ ಕರೆಕ್ಟ್ ಆಗುತ್ತಲ್ಲ. ಓಕೆ, ಯು ಸೈನ್ ಥೀಟಾ ಎಕ್ಸ್, ಯು ಕಾಸ್ ಥೀಟಾ ವೈ, therefore ಡಿ ಇಸ್ ದ ಪರ್ಫೆಕ್ಟ್ ಆನ್ಸರ್. Okay, the last question of the day, the velocity component in x and y direction in incompressible flow ಅಂದ್ರೆ continuity equation, u ಕೊಟ್ಟಿದಾರ, v ಕೊಟ್ಟಿದಾರ, the respectively the equation of streamline ಅಂತ ಕೇಳ. streamline equation ಏನಿತ್ತು ನೆನ್ಪಿಟ್ಕೋಬೇಕು. streamline equation ಏನು? what is streamline equation? dx by u equal to dy by v. ದಿಸ್ ಇಸ್ ದ ಸ್ಟ್ರೀಮ್ಲೈನ್ ಇಕ್ವೇಶನ್. ಓಕೆ, ಹಂಗಾದ್ರೆ ಇಲ್ಲಿ ಡಿ ಎಕ್ಸ್ ಹಂಗೆ ಬರ್ಕೊಳ್ರಿ. ಯು ಅಂದ್ರೇನು? ಯು ಎಷ್ಟು ಕೊಟ್ರ? -5 ಪ್ಲಸ್ 6x ಈಕ್ವಲ್ ಟು ಡಿ ವೈ ಡಿವೈಡೆಡ್ ಬೈ ವಿ ಅಂದ್ರೆ ಎಷ್ಟು? -9 ಪ್ಲಸ್ 6y. ಕರೆಕ್ಟಾ? ಇವು ಎರಡು ಕೊಟ್ಟಿದ್ರು. ಈಗ ನಾವೇನು ಮಾಡೋಣ ಅಂದರೆ ಇಂಟಿಗ್ರೇಟ್ ಮಾಡೋಣ. ಇದು ಇಂಟಿಗ್ರೇಟ್ ಮಾಡೋಣ. ಇಂಟಿಗ್ರೇಷನ್ ಒಳಗೆ ಒಂದು ರೂಲ್ ನೆನಪಿರ್ಬೇಕು ನಿಮಗೆ. ಏನಂತ ನೋಡಿರ್ಲಿ, ಇಂಟಿಗ್ರೇಷನ್ ಆಫ್ ಎನಿ ಫಂಕ್ಷನ್ ಇದ್ರದ್ದು ಡಿಫ್ರೆನ್ಶಿಯೇಷನ್ ಏನಾದರೂ ಮೇಲ್ಗಡೆ ಇತ್ತಂದ್ರೆ, ಅದರದ್ದು ಆನ್ಸರು ಲಾಗ್ ಆಫ್ ಕೆಳಗಡೆದು. ಇದು ಬಯಾಟ್ ಹಾಕ್ಬೇಕು. ಇದನ್ನ ಏನು ಹೇಳಿ ನೋಡ್ರಿ ಇನ್ನೊಮ್ಮೆ, ಯಾವುದಾದ್ರೂ ಒಂದು ಫಂಕ್ಷನ್ ಕೆಳಗಡೆ ಇತ್ತು ಅಂದ್ರೆ ಅದರದ್ದು ಡಿಫ್ರೆನ್ಶಿಯೇಷನ್ ಮೇಲ್ಗಡೆ ಇತ್ತಂದ್ರೆ ಅದರದ್ದು ಇಂಟಿಗ್ರೇಷನ್ ಡೈರೆಕ್ಟ್ ಆಗಿ ಲಾಗ್ ಆಫ್ ಕೆಳಗಡೆದು. ಓಕೆ, ಹಾಗಿದ್ದಾಗ ಇಲ್ಲಿ ಬರೋಣ. ಈಗ ಈ ಇಕ್ವೇಶನ್ ನಲ್ಲಿ ಏನದ 1/-5 ಪ್ಲಸ್ 6x ಅದ ಡಿ ಎಕ್ಸ್ ಅದ. ಇದನ್ನ ಇಂಟಿಗ್ರೇಟ್ ಮಾಡಾಕತ್ತೀನಿ. ಕೆಳಗಡೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್? ಮ್ಯಾಲೆ ಐತೇನು 6? ಇಲ್ಲಲ್ಲ. ಹಂಗಾರೆ ಬರ್ಸ್ಕೊಂಡೋಣ. ಇಲ್ಲಿ 6 ಮಾಡಿ, ಇಲ್ಲಿ ಡಿವೈಡ್ ಬೈ 6 ಮಾಡಿ ಬರ್ಸ್ಕೊಂಡೆ. ಹಂಗಾರೆ ಬರ್ಸ್ಕೊಂಡೆ ಅಂದ್ರೆ ಅರ್ಥ 1/6. ಈಗ ಇದನ್ನ ಬರಿಬೋದು. ಈಗ ಲಾಗ್ ಆಫ್ -5 ಪ್ಲಸ್ 6x ಬರಿಬೋದಾ? ಪ್ಲಸ್ ಸಿ.
ಓಕೆ, ನೆಕ್ಸ್ಟ್ ಈ ಕಡೆ ಬಾ. ಈ ಕಡೆನೂ ಹಂಗ ಮಾಡ್ಕೋ. ಇದು dy 1 ಡಿವೈಡೆಡ್ ಬೈ -9 ಪ್ಲಸ್ -9 -6y -9 -6y ಇಂಟು dy ಆಯ್ತು. ಕೆಳಗಡೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತಾ? -6 ಮೇಲೆ ಐತೇನು -6? ಇಲ್ಲ, ಹಂಗಾರೆ -6 ಮೇಲೆ -6 ಕೆಳಗೆ. ಅವಾಗ ಆನ್ಸರ್ ಏನ್ ಬರ್ತಿದ್ದು? -1/6 ಲಾಗ್ ಆಫ್ ಏನ್ ಬರಿತಿದಿ? ಲಾಗ್ ಆಫ್ -9 -6y ಪ್ಲಸ್ ಸಿ. ಏನಿ ಡೌಟ್? ಏನ್ ಡೌಟ್ ಇಲ್ಲ? ಇಲ್ಲಿ ತಲೆ ಓಡಿಸ್ಬೇಕಪ್ಪ. ಇಲ್ಲೊಂದು ಭಾಳ ವಿಚಿತ್ರ ತಲೆ ಓಡಿಸ್ಬೇಕು. ಇವು ಯಾಕೆ ಹಿಂಗ ಅಂತಂದು ಇರಂಗಿಲ್ಲ. ನಿಮಗೆ ಈಸಿ ಆಗಕ್ಕೆ ಬರಂಗ್ ಮಾಡ್ಕೋಬೇಕು. ಏನು ನೋಡಿಲ್ಲಿ, ಇದು 1/6 ಹಂಗೆ ಬರಿತೀನಿ. ಯಾಕೆ ತಲೆ ಓಡಿಸ್ಬೇಕಂತಂದ್ರೆ ನಿಮ್ಗೆ ಆಪ್ಷನ್ ಬರ್ಸ್ಬೇಕು. ನೀ ಆ ಆಪ್ಷನ್ ಬರ್ಸೋದ್ರ ಸಲುವಾಗಿ ತಲೆ ಓಡಿಸ್ಬೇಕು. ಹೆಂಗ್ ತಲೆ ಓಡಿಸ್ತೀನಿ ನೋಡಿ ನಾ ಈಗ. ಹಿಂಗ ಯಾಕಂತೀರಲ್ಲ, ಅದು ಹಂಗ ಆಗ್ಬೇಕದ, ಅದ್ರ ಸಲುವಾಗಿ ಇದನ್ನ ಲಾಗ್ ಬರಿತೀನಿ. -5 ಪ್ಲಸ್ 6x ಬರಿತೀನಿ, ಪ್ಲಸ್ ಇದನ್ನ ಸೀನ್ ಏನಂತ ಬರಿತೀನಿ ನಾನು. ಯೋಚನೆ ಮಾಡ್ರಿ ನೋಡೋಣ. ಚಲೋ ಆಗ್ಬೇಕಂದ್ರೆ ನಾವೇನ್ ಬರಿಬೋದು ಸೀನ್? ಬೇಕಾದ್ರೆ ಎರಡಕ್ಕೂ 1c ಅಂತ ಬರಿಬೋದಾ? ಇಲ್ಲೊಂದ್ ಸಿ ಅನ್ನೋದಕ್ಕಿಂತ ಈ ಸೀನ್ ಆ ಕಡೆ ಕಳಿಸಿನ ಅಂತ ಹೇಳಿದ್ನು, ತೆಗೆದು ಬಿಡು. ತಿಳಿದ? ಒಂದ ಸಿ ಇಟ್ಕೋ. ಹೇಳ್ರಿ ಸರ್ ನಮ್ಗೆ ಎರಡು ಬೇಕ್ರಿ ಅಂತಂದ್ರೆ ಬರ್ಕೋ. ಇನ್ನೇನಂತ ಬರಿಬೋದು ಗೊತ್ತೇನ? 1/6 ಲಾಗ್ ಸಿ ಅಂತ ಬರಿಬೋದು. ಹಾ, ಹೇಳ್ತಾ? ಇದನ್ನೇನು ಬರಿಬೋದು? 1/6 ಲಾಗ್ ಸಿ ಅಂತ ಬರಿಬೋದು. ಈಕ್ವಲ್ ಟು 1/6 ಲಾಗ್ -9 -6y. ಒಂದ ಸಿ ಬರಿತೀನಿ, ಎರಡು ಬೇಡ. ಯಾಕೆ ಸರ್ ಹಿಂಗ್ಯಾಕೆ ಬರೆದ್ರಿ 1/6 ಲಾಗ್ ಸಿ ಅಂದ್ರೆ? ನಾ ಚಂದ ಎಲ್ಲ ಒಂದೇ ಕಣ್ಣಂಗೆ ಕಾಣ್ಬೇಕು. ಹಂಗೆ ಕಂಡ್ರೆ ಏನಾಗ್ತದ? ಸ್ವಲ್ಪ ಖುಷಿ ಆಗ್ತದ. ಏನು ಡೌಟ್? ಇದನ್ನು ಕಾನ್ಸ್ಟೆಂಟ್ ಹೌದಿಲ್ಲ ಇದಿಷ್ಟು? ಇದ್ರೊಳಗೆ ಏನಾರ ಫಂಕ್ಷನ್ ಐತೆನಾ? ಇಲ್ಲ. ಇದು ಎರಡರ ಕಡೆಗೆ ಬರ್ಕೊಳೋದಕ್ಕಿಂತ ಈ C1 ಈ C2 ಅಂತ ಬರೀತಾರಲ್ಲ, ಇದನ್ನ 1/6 ಇಲ್ಲಿ 1/6 ಕಾಣಕತ್ತೈತಿ, ಇಲ್ಲಿ 1/6 ಕಾಣುತ್ತ. ಹಂಗಾಗಿ ಅದನ್ನ 1/6 ತಗೊಂಡು ಕ್ಯಾನ್ಸಲ್ ಆಗ್ತೈತಿ. ಚಲೋ ತಲೆ ಓಡಿಸೋದು. ಇಲ್ಲಿ 1/6 ಇಲ್ಲಿ ಕೊಟ್ಟನ, ಇಲ್ಲಿ 1/6 ಕೊಟ್ಟನ, ನಾನು ಇಲ್ಲಿ 1/6 ತಗೊಂಡ್ರೆ ಕಾಮನ್ ಆಗಿ ಓಡೇ ಬಿಡ್ತಾವು. ಆ ಪಾಯಿಂಟ್ ಆಫ್ ವ್ಯೂಲಿಂದ ಅದು ತಗೊಂಡೆ ಅಷ್ಟೇ, ಮತ್ತೇನು ಬೇರೆ ಇಲ್ಲ. ಹಾಗಾದ್ರೆ ಈಗೇನು ಮಾಡಲಿ? ಈಗ 1/6 ಹೊಡೆದು ಬಿಡ್ಲಿ ಅಲ್ಲ. ಆ 1/6 ಗೋಯಿಂದ 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 ಹೊಡೆದಾಗ ಏನಾಗ್ತಿದೆ? ಲಾಗ್ -5 ಪ್ಲಸ್ 6x. ಇದು ಈ ಕಡೆ, ಸಾರಿ ಇಲ್ಲಿ ಮೈನಸ್ ಇರ್ತದೆ. ಈ ಮೈನಸ್ನ ಆ ಕಡೆಯಿಂದ ಈ ಕಡೆ ತೊಗೊಂಬರ್ರಿ. ಪ್ಲಸ್ ಲಾಗ್ -9 -6y ಈಕ್ವಲ್ ಟು ಇದನ್ನ ಆ ಕಡೆ ಕಳಿಸ್ರಿ. ಆ ಕಡೆ ಕಳಿಸಿರಿ ಏನಾಗ್ತಿದೆ? 1/6 ಲಾಗ್ ಸಿ. ಇದೈತಲ್ಲ, ಇದಿಷ್ಟು 1/6 ಅಲ್ಲಲ್ಲ, ಲಾಗ್ ಸಿ. ಓಕೆನಾ ಸರ್? ಅದು ಮೈನಸ್ ಹಾಕಿತ್ತಲ್ರಿ, ಮೈನಸ್ ಲಾಗ್ ಸಿ ಅಂತ ಬರಿಬೋದಲ್ರಿ ಅಂತ. ಸಿ ಐತಲ್ಲ, ಅಡ್ವಾಂಟೇಜ್ ತಗೊಳ್ರಿ. ಅದು ಆ ಕಡೆ ಹೋದ್ರೂ ಪ್ಲಸ್ ಹಾಕಿತ್ತು, ಕಡೆ ಮೈನಸ್. ಓಕೆ, ಸಿ ಇದ್ದಾಗ ಡೋಂಟ್ ವರಿ. ಮೈನಸ್ ಸಿ ಇಸ್ ಆಲ್ಸೋ ಕಾನ್ಸ್ಟೆಂಟ್, ಪ್ಲಸ್ ಸಿ ಇಸ್ ಆಲ್ಸೋ ಕಾನ್ಸ್ಟೆಂಟ್. ದೇರ್ ಫೋರ್ ಡೋಂಟ್ ವರಿ ಅಬೌಟ್ ಇಟ್. ಈಗ ಲಾಗ್ ಎ ಪ್ಲಸ್ ಲಾಗ್ ಬಿ ಆನ್ಸರ್ ಏನು? ಲಾಗ್ ಎ ಪ್ಲಸ್ ಬಿ ಅಲ್ಲ, ಎ ಇಂಟು ಬಿ. ಲಾಗ್ ಎ ಇಂಟು ಲಾಗ್ ಬಿ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ. ದೇರ್ ಫೋರ್ ಆನ್ಸರ್ ಏನಾಗ್ತಿದೆ? -5 ಪ್ಲಸ್ 6x ಒಂದು ಬ್ರ್ಯಾಕೆಟ್, ಇನ್ನೊಂದು ಬ್ರ್ಯಾಕೆಟ್ -9 -6y ಇನ್ನೊಂದು ಬ್ರ್ಯಾಕೆಟ್ ಈಕ್ವಲ್ ಟು ಲಾಗ್ ಸಿ. ಹಾ, ಈಗ ನೋಡು ಲಾಗ್ ಲಾಗ್ ಕ್ಯಾನ್ಸಲ್ ಅದು. ಏನಾಯ್ತು ಈಗ? ಲಾಗ್ ಲಾಗ್ ಏನದು? ಕ್ಯಾನ್ಸಲ್ ಆಯ್ತು. ಅದ್ರ ಸಲುವಾಗಿ ಅದನ್ನ ಸಿ ನ ಲಾಗ್ ಸಿ ತಗೊಂಡಿದ್ನ. ಓಕೆ, ಈಗ ಏನಾಯ್ತು? ಈಗ -5 ಪ್ಲಸ್ 6 ಒಂದು ಬ್ರ್ಯಾಕೆಟ್, -9 -6y ಇನ್ನೊಂದು ಬ್ರ್ಯಾಕೆಟ್ ಈಕ್ವಲ್ ಟು ಕಾನ್ಸ್ಟೆಂಟ್. ನಮ್ಮ ಆಪ್ಷನ್ಸ್ ನೋಡ್ರಿ ಯಾವ್ದೈತಿ? ಬಟ್ ನಮ್ ಡಿ ಆಪ್ಷನ್. ಹಾ, ಇಲ್ಲಿ ಇಂಟು ಆಗ್ಬೇಕಿತ್ತು, ತಪ್ಪಾಯ್ತು. ಕನ್ಫ್ಯೂಸ್ ಮಾಡ ನಿಮ್ಗೆ. ಎ ಆಪ್ಷನ್ ನೋಡೋಣ. ಇದು ಅಂತ ಅಲ್ಲ, ಇದು ಅಂತ ಅಲ್ಲ. ಎ ಆಪ್ಷನ್ ನೋಡು. ಬಟ್ ನಮಗೆ ಬಂದಿದ್ದು -5 ಪ್ಲಸ್ 6x, ನಮಗೆ ಬಂದಿದ್ದು -9 -6y ಈಕ್ವಲ್ ಟು ಕಾನ್ಸ್ಟೆಂಟ್ ಬಂದಿತ್ತು. ಬಟ್ ಹಿಂಗ್ ಬಂದಿತ್ತು, ಹಾಕ್ಲೇ ಬೇಡ.
ಮೈನಸ್ ಕಾಮನ್ ತೆಗೆದ್ರ ಇಲ್ಲಿ ಮೈನಸ್ ಹೊರಗೆ ಬರ್ತಾ -5 + 6x ಇದು 9 + 6y ಬರ್ತೈತಿ ಈಕ್ವಲ್ ಟು ಸಿ ನ ಕಡೆ ತಗೊಂಡು ಮೈನಸ್ ಯಾಕೈತಾ ಇದು ಆಗುತ್ತಾ ಇದು ಮೈನಸ್ ಆ ಕಡೆಗೆ ಹೋದ್ರೆ ಮೈನಸ್ ಯಾಕೈತಿಲ್ಲ ಮೈನಸ್ ಸಿ ಮತ್ತೆ ಕಾನ್ಸ್ಟೆಂಟ್ ಅನ್ಬೋದಲ್ಲ ದೇರ್ಫೋರ್ ದ ಆಪ್ಷನ್ ಎ ಇಸ್ ರೈಟ್ ಥ್ಯಾಂಕ್ ಯು ವೆರಿ ಮಚ್ ಹಾ ಈ ಯಾವುದು ಇದ್ರಾಗಿಂದ ಮೈನಸ್ ತಗೊಂಡಿನಿ ಕಾಮನ್ ಇದ್ರಾಗಿಂದ ತಗೊಂಡಿಲ್ಲ ಎರಡನೇ ಬ್ರಾಕೆಟ್ಲಿಂದ ಮೈನಸ್ ಕಾಮನ್ ತೆಗೆದೆ ಓಕೆ ರೈಟ್ ಈಗ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಾವು ನೆಕ್ಸ್ಟ್ ವಿಡಿಯೋದಿಂದ ಅಂದ್ರೆ ನಾಳೆಯಿಂದ ಮತ್ತೆ ಡೈಲಿ 5 ಕ್ವಶನ್ ನಾಳೆಯಿಂದ ಬೇರೆ ಚಾಪ್ಟರ್ ಇಂದ ಶುರು ಮಾಡೋದ್ರಿಂದ ನಿಮ್ಗೆ ಏನ್ ಮಾಡ್ಬೇಕು ಈಗ ಈ ಚಾಪ್ಟರ್ ಮುಗಿತೈತ ಹಂಗಾಗಿ ಈ ಚಾಪ್ಟರ್ದು ಒಂದು ಸಮರಿ ಶೀಟ್ ಮಾಡಿಡ್ರಿ ನಿಮ್ಗೆ ಗೊತ್ತಾಗೈತಿ ಈಗ 5 ದಿನ ನಾವು ಇದೇ ಚಾಪ್ಟರ್ ಮಾಡಿದ್ರಿಂದ ನಿಮ್ಗೆ ಗೊತ್ತಾಗ್ಯದ ಏನ್ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ ಅಂತ ಏನು ಒಂದು ಫಸ್ಟ್ ಏನ್ ಬರೀರಿ ಇದನ್ನ ಬರೀರಿ ಫಸ್ಟ್ ಇದನ್ನ ಬರೀರಿ ವೆಲಾಸಿಟಿ ಅದಾದ್ಮೇಲೆ ಈ ಈಕ್ವೇಶನ್ ಬರೀರಿ ಬೇಡ ಫಸ್ಟ್ ಏನ್ ಬರೀರಿ ಇವೆರಡು ಬರೀರಿ ನಾನು ನಿಮ್ಗೆ ಆರ್ಡರ್ ಹಾಕಿ ಕೊಡ್ತೀನಿ ನೋಡು ಅದೇ ಟೈಪ್ ಬರ್ಕೊಂತ ಹೋಗ್ರಿ ಓಕೆ ಆರ್ಡರ್ ಬರ್ಕೊಡ್ರಿ ಇದು 1 ಇದ್ರ ಕೆಳಗೆ ಏನ್ ಬರೀರಿ 2 ಇದ್ರ ಕೆಳಗೆ ಏನ್ ಬರೀರಿ 3 ಇದ್ರ ಕೆಳಗೆ ಏನ್ ಬರೀರಿ 4 ಇದ್ರ ಕೆಳಗೆ ಏನ್ ಬರೀರಿ 5 ಇದ್ರ ಕೆಳಗೆ ಏನ್ ಬರೀರಿ 6 ಇದ್ರ ಕೆಳಗೆ ಏನ್ ಬರೀರಿ 7 ಬರಿತೀರಾ ಪಾಸ್ ಮಾಡಿ ಬರ್ಕೊಂತ ಹೋಗ್ರಿ 7 ಆದ್ವಾ 7 ಆದ್ಮೇಲೆ ಇಲ್ಲಿ ಬರ್ರಿ 7 ಆದ್ಮೇಲೆ ಇದನ್ನ ಬರೀರಿ 8ನೇ ಇಕ್ವೇಶನ್ ಇದು 8ನೇ ಇಕ್ವೇಶನ್ ಬರೆದ್ಮೇಲೆ 9 ಇದು 10 ಇದು 11 ಇದಕ್ಕೊಂದು ಫ್ಲವರ್ ಬ್ರಾಕೆಟ್ ಹಾಕಿ ಕಂಟಿನ್ಯೂಟಿ ಇಕ್ವೇಶನ್ ವೆನ್ ಯು ಡಬ್ಲ್ಯೂ ಇಸ್ ಗಿವನ್ ಅಂತ ಬರೀರಿ ನೆಕ್ಸ್ಟ್ ಬರೀರಿ ಈ ಕಡೆ ಬರೀರಿ ಮತ್ತೆ ಕರ್ಲ್ ಎಫ್ ಈಕ್ವಲ್ ಟು ಅಥವಾ ಕರ್ಲ್ ವಿ ಇದು ನಮ್ದು ಕರ್ಲ್ ವಿ ಈಕ್ವಲ್ ಟು 0 ಕರ್ಲ್ ವಿ ಈಕ್ವಲ್ ಟು 0 ಇದನ್ನ ಬರೀರಿ ಎಷ್ಟು 11 ಆಯ್ತಾ ಇದು 12 ಬರೀರಿ 12 ಆದ್ಮೇಲೆ ಇದನ್ನ ಬರೀರಿ 13 ಇದಾದ್ಮೇಲೆ 14 ಇದಾದ್ಮೇಲೆ ಈ ಬ್ರಾಕೆಟ್ 15 ಇದಾದ್ಮೇಲೆ ಇದು ಬರೀರಿ 16 ಇಷ್ಟು ಬರ್ದಿರ್ತಿರಲ್ಲ ಅಷ್ಟಕ್ಕೂ ಒಂದು ದೊಡ್ಡ ಫ್ಲವರ್ ಬ್ರಾಕೆಟ್ ಹಾಕ್ರಿ ಇರ್ರೊಟೇಷನಲ್ ವೆನ್ ಯು ವಿ ಡಬ್ಲ್ಯೂ ಅಂತೇಳಿ ಬರೆದ್ರಿ ಬರೆದಾದ್ಮೇಲೆ ಫಂಕ್ಷನ್ಸ್ ಅಂತ ಬರೀರಿ ಈ ಫಂಕ್ಷನ್ಸ್ ಅಂತ ಬರೆದು ಎಷ್ಟು ನಂಬರ್ ಅದು 16 ಅದು ಈಗ ಬರೀರಿ ಇದನ್ನ ಪೇಜ್ನ ಡಿವೈಡ್ ಮಾಡ್ರಿ ನಿಮ್ಮ ಪೇಜ್ನ ಡಿವೈಡ್ ಮಾಡಿ ಇದನ್ನ 17 ಇದನ್ನ 18 ಹೆಂಗೈತೆ ಹಂಗೆ ಬರೀರಿ ಇಲ್ಲಿ ತನಕ ಬರೀರಿ ಇದನ್ನ ಇಲ್ಲಿ ತನಕ ಬರೀರಿ ಪೇಜ್ ಡಿವೈಡ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಬರೀರಿ 19 ಈ ಈಕ್ವೇಶನ್ ಬರೀರಿ 20 ಈ ಈಕ್ವೇಶನ್ ಬರೀರಿ ಇದನ್ನ ಹಿಡ್ಕೊಂಡು ಓಕೆನಾ ಇದನ್ನ ಬರೀರಿ ಇದು ಬರೆದಾದ್ಮೇಲೆ ಇವು ಬರ್ದಿರಿ ಇದು ಬರೆದಾದ್ಮೇಲೆ ಇದನ್ನ ಬರೀರಿ 20 21 ಇದಾದ್ಮೇಲೆ ಇದು 22 ಇದಾದ್ಮೇಲೆ ಇದು 23 ಟೋಟಲ್ 23 ಫಾರ್ಮುಲಾ 23 ಸ್ಟೇಟ್ಮೆಂಟ್ಸ್ಗಳನ್ನ ಒಂದು ಪೇಜ್ ಒಳಗೆ ಬರ್ಕೊಂಡು ಇಟ್ಕೊಂಡ್ಬಿಡ್ರಿ ಕೈನೆಮ್ಯಾಟಿಕ್ಸ್ ಚಾಪ್ಟರ್ ಓದಕ್ಕೆ ಹೋಗ್ಬಿಡ್ರಿ ಇದೇ 23 ಫಾರ್ಮುಲಾ ಬರೆದ ಮೇಲೆ ನೆಕ್ಸ್ಟ್ ಯಾವ ಗೇಟ್ದು IESದು ಯಾವ ನಿಮ್ಮ ISSU ಅವೆಲ್ಲ ಕ್ವಶನ್ ಪೇಪರ್ ತಕೊಂತ ಹೋಗ್ರಿ ಇದೇ ಫಾರ್ಮುಲಾ ಶೀಟ್ ಇಟ್ಕೊಳ್ರಿ ಸಾಲ್ವ್ ಮಾಡ್ಕೊಂತ ಹೋಗ್ರಿ ಫಾರ್ಮುಲಾ ಶೀಟ್ ಇಟ್ಕೊಂತ ಹೋಗ್ರಿ ಸಾಲ್ವ್ ಮಾಡ್ಕೊಂತ ಹೋಗ್ರಿ ಪೂರ ಚಾಪ್ಟರ್ ಓದೋ ಅವಶ್ಯಕತೆನೇ ಇಲ್ಲ ಇಷ್ಟು ಅಥೆಂಟಿಸಿಟಿ ಕೊಡಕತ್ತೀನಿ ಥ್ಯಾಂಕ್ ಯು ವೆರಿ ಮಚ್